ನಮಸ್ಕಾರ. ಕರ್ನಾಟಕ ಗಿಲ್ಲಿಯ ಬಗ್ಗೆ ವಿನಯ್ ಗೌಡ ಸ್ಫೋಟಕ ಹೇಳಿಕೆ. ಗಿಲ್ಲಿ ಅಭಿಮಾನಕ್ಕೆ ತತ್ತರಿಸಿದ ಸರ್ಕಲ್ ವಿಜ್ಞಾನಿ ಅಥವಾ ಪುಂಗೋದು ಬೇಡ ವಿಜ್ಞಾನಿಗಳೇ ಎಂದ ನೆಟ್ಟಿಗರು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಕರ್ನಾಟಕದೊಳಗೆ ಬಿಗ್ ಬಾಸ್ ಸೀಸನ್ ಅದೇ ಒಂದು ದೊಡ್ಡ ಹವಾ ಎದ್ದು ಬಿಟ್ಟೈತೆ. ಅದರ ಗಿಲ್ಲಿ ಬಗ್ಗೆ ಹವಾ ಯಾವತ್ತಿಗೂ ಕಡಿಮೆ ಆಗಲ್ಲ ಅನ್ನೋದು ಮತ್ತೆ 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 ಪ್ರೂವ್ ಆಗುತ್ತೆ ಅನ್ನೋದು ಕೂಡ ಸತ್ಯ ಸಾಬೀತಾಗತ್ತೆ ಬಿಡುತ್ತೆ. ಏನಪ್ಪ ಅಂದ್ರೆ ಇವತ್ತು ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ಒಳಗೆ ಜಡ್ಜ್ ಆಗಿರುವಂತಹ ಸರ್ಕಲ್ ವಿಜ್ಞಾನಿ ಅಂದ್ರೆ ಹೊಸದೊಂದು ವಿಜ್ಞಾನವನ್ನು ಸೃಷ್ಟಿಸಿದಿರುವಂತಹ ಅದ್ಭುತ ಮಾತುಗಾರ, ಅದ್ಭುತ ವಿಲನ್ ಪಾತ್ರ ಮಾಡುವಂತಹ ವಿನಯ್ ಗೌಡ ಅಥವಾ ಹೊಸ ನ್ಯೂ ಸೈಂಟಿಸ್ಟ್ ಬಿಕಾಸ್ ಆಫ್ ಸರ್ಕಲ್ ವಿಜ್ಞಾನಿ ಎನ್ನುವಂತಹ ನಿಮ್ಮೆಲ್ಲರ ವಿನಯ್ ಗೌಡ ಅವರು ಇದೀಗ ನಮ್ಮ ಗಿಲ್ಲಿ ನಟನ ಬಾಸ್ ಬಗ್ಗೆ ಒಂದು ಅದ್ಭುತವಾದಂಥ ಹೇಳಿಕೆ ಕೊಟ್ಟರ. ಆ ಹೇಳಿಕೆ ಮುಖಾಂತರ ಅಭಿಮಾನಿಗಳು ಪುಂಗು ಬೇಡಪ್ಪ ದೇವರು ಅನ್ನುವಂಥವ್ರು ಬೇರೆ ಅದಾರ, ಪುಂಗೋದು ಪುಂಗುತಿ ಬೇಸ್ ಪುಂಗು ಅನ್ನುವಂತಹ ನೆಟ್ಟಿಗರು ಬೇರೆ ಅದಾರ. ವಿಚಾರಗಳು ಹೊಸ ಹೊಸ ಕಮೆಂಟ್ಗಳನ್ನು ಹೊಸ ಹೊಸ ವಿಚಾರದೊಳಗೆ ಹೇಳಕತ್ತಿ ಬಿಟ್ಟಾರ ನಮ್ಮ ಗಿಲ್ಲಿ ಅಭಿಮಾನಿಗಳು. ಗಿಲ್ಲಿ ಅಭಿಮಾನಿಗಳಂದ್ರೆ ಸಾಮಾನ್ಯ ಅಲ್ಲ, ಗಿಲ್ಲಿ ಅಭಿಮಾನಿಗಳಂದ್ರೆ ಅಸಾಮಾನ್ಯರಲ್ಲ. ಎಲ್ಲರನ್ನ ಮೆಚ್ಚಿಸುವ ರೀತಿಯಲ್ಲಿ ಬದುಕುವಂಥವರು ಗಿಲ್ಲಿ ಅಭಿಮಾನಿಗಳು. ಹಳ್ಳಿ ಪ್ರತಿಭೆಗಳಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವಂಥವರು ನಮ್ಮ ಗಿಲ್ಲಿ ಅಭಿಮಾನಿಗಳು. ಗಿಲ್ಲಿ ನಟನ ವ್ಯಕ್ತಿತ್ವ ಹೆಂಗೈತೋ ನಮ್ಮ ವ್ಯಕ್ತಿತ್ವ ಹಂಗೈತೆ ಅಂತ ಹೇಳ್ತಿ ಈ ಒಂದು ಕಾರ್ಯಕ್ರಮ ಈಗ ಸ್ಟಾರ್ಟ್ ಮಾಡ್ಬಿಡಮ್ಮ. ಬಡ ಬರ್ರಿ, ಪಟ್ ತಗೋರಿ. ನನ್ನ ಚಾನಲ್ಗೆ ಹೊಸಬರಾಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಂಗ ಒಂದು ಲೈಕ್ ಮಾಡ್ರಿ. ತಪ್ಪರ ಇರಲಿ, ಒಳ್ಳೆದರ ಇರಲಿ, ಕೆಟ್ಟದರ ಇರಲಿ, ಕಮೆಂಟ್ ಹಾಕೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮುಂದೆ ತಿದ್ದಿ ನಡೆಸಿರಿ ಅಂತ ಹೇಳ್ತಾ ಈ ವಿಷಯವನ್ನು ಮುಂದುವರಿಸೋಣ. ಏನಪ್ಪಾ ಅಂದ್ರೆ ವಿನಯ್ ಗೌಡ ಇವತ್ತು ಬಿಗ್ ಬಾಸ್ ಸೀಸನ್ ಒಳಗೆ ಅಗ್ನಿ ಪರೀಕ್ಷೆ ಅಂತ ಸ್ಟಾರ್ಟ್ ಮಾಡಿ ಅನೇಕ ಟ್ರೋಲ್ಗಳಲ್ಲಿ ಒಳಗಾಗಿರುವಂತಹ ಸರ್ಕಲ್ ವಿಜ್ಞಾನಿ ಇದೀಗ ಗಿಲ್ಲಿ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟರು. ಅಂದ್ರೆ ಏನು ಹೇಳಿಕೆ ಕೊಟ್ಟರಪ್ಪ ಅಂದ್ರೆ, ಈ ಗಿಲ್ಲಿ ನೋಡ್ರಿ ಹೆಂಗಿದ್ದ, ಫುಲ್ಲು ಪಾಪ್ಯುಲಾರಿಟಿ ಇದ್ದ. ಈಗ ನೋಡ್ರಿ ಅವಾಗಲೂ ಕೂಡ ಹಿಂಗೆ ಟ್ರೆಂಡಿಂಗ್ ಒಳಗದಾನ, ಇನ್ನೂ ಕೂಡ ಟ್ರೆಂಡಿಂಗ್ ಒಳಗದ್ರ. ಬಿಗ್ ಬಾಸ್ ಸೀಸನ್ ಮುಗಿದ್ರು, ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗಕ್ಕೆ ಹೊಸ ಸೀಸನ್ ಸ್ಟಾರ್ಟ್ ಆಗೋರು ಕೂಡ ಗಿಲ್ಲಿ ಫುಲ್ಲು ಟ್ರೆಂಡಿಂಗ್ ಒಳಗದನ. ಹಂಗೆ ಬೆಳಿಬೇಕು ಕಾಮನ್ ಮ್ಯಾನ್ಗಳು ಅಂತೇಳಿ ಇವತ್ತು ಪುಂಗಿ ಬಿಡಾಕತ್ತಾನ ನಮ್ಮ ವಿಜ್ಞಾನಿ ಸರ್ಕಲ್. ಯಾಕಪ್ಪ ಹುಲಿ ಇಷ್ಟು ದಿನ ಎಲ್ಲಿ ಹೋಗಿದ್ದಿ ಅಂದ್ರೆ ಗಿಲ್ಲಿ ಬಗ್ಗೆ ನಿನಗೂ ಹೊಟ್ಟೆ ಉರಿಯಿತ್ತು, ನಿನಗೂ ಉರಿಯಾಕತ್ತಿತ್ತು, ಬಟ್ ಅದು ಗೊತ್ತಾಗಿಲ್ಲ, ಈಗ ಗೊತ್ತಾಗತ್ತೆ. ಅದ್ರಾಗ ಬೆಲೆ ಫುಲ್ ಟ್ರೋಲ್ ಆಗಕತ್ತಬಿಟ್ಟು ಈ ವಿಚಾರದೊಳಗೆ ಗಿಲ್ಲಿ ಬಗ್ಗೆ ಕೇಳಿರುವಂಥ ನಿರೂಪಕನ ಪ್ರಶ್ನೆಗೆ ಒಂದಿಟ್ಟು ಗಿಲ್ಲಿ ಬಗ್ಗೆ ಹೇಳಿದಿ. ಸೊ ನಿನಗೆ ಗಿಲ್ಲಿ ಬಗ್ಗೆ ನಿಜವಾಗಲೂ ಅಭಿಮಾನ ಇದ್ದಿತ್ತಪ್ಪ ಅಂದ್ರೆ, ನಿಜವಾಗಲೂ ಗಿಲ್ಲಿ ಬಗ್ಗೆ ನಿನಗೆ ಅಷ್ಟೊಂದು ಕಾಳಜಿ ಇದ್ದಿತ್ತಪ್ಪ ಅಂದ್ರೆ ಗಿಲ್ಲಿ ಗೆದ್ದಾಗ ಹೇಳ್ಬೇಕಿತ್ತು, ಇಲ್ಲ ಗಿಲ್ಲಿ ಮನೆಯೊಳಗೆ ಇರ್ಬೇಕಾದ್ರೆ ಗಿಲ್ಲಿಗೆ ಓಟ್ ಹಾಕ್ರಂತ ಹೇಳ್ಬೇಕಾಗಿತ್ತು. ನಿಂಗೆ ನಿಜವಾಗಲೂ ಗಿಲ್ಲಿ ಮೇಲೆ ಅಭಿಮಾನ ಇದ್ರೆ ಈಗ ಬಂದ್ಬಿಟ್ಟ ಪುಂಗಾಕ. ಯಪ್ಪ ಪುಂಗೋದು ಪುಂಗುತಿ ಸರಿಯಾಗಿ ಪುಂಗು. ಯಾಕಪ್ಪ ಅಂದ್ರೆ ನಮ್ಮ ಪುಂಗೋದಂದ್ರೆ ನಮ್ಗೆ ಆಗಿ ಬರೋದಿಲ್ಲ. ನಾವು ಏನೈತೆ ನೇರವಾಗಿ ಮಾತಾಡ್ಬಿಡೋರು. ಅವನು ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ಮನೆಗೆ ಹೋಗ್ಲು, ಹೊಲಕ್ಕೆ ಹೋಗ್ಲಿ, ದೇಶಕ್ಕೆ ದೇಶ ಹೋಗ್ಲಿ, ಮನೆಗೆ ಹೋಗ್ಲಿ, ಕರೆಕ್ಟಾಗಿ ಮಾತಾಡೋರು ನಾವು. ನಮ್ಮನ್ನ ಒಳಗೆ ಹಾಕಿರೋ ಚಿಂತನೆ ಸೀದಾ ಮಾತಾಡ್ಬಿಡೋರತ್ತ. ಏನೈತೆ ಅದ್ರೊಳಗೆ ನೇರ ಮಾತಾಡ್ಬಿಡೋರು. ನಮ್ಮ ಮಾತು ಫುಲ್ ನೇರ ಇರ್ತಾವೆ, ಕೇಳೋರಿಗೆ ಫುಲ್ ಖಾರ ಇರ್ತಾವ ಅಂತ ಹೇಳ್ತಾ ಈ ವಿಷಯ ಮತ್ತೆ ಮುಂದುವರ್ಸೋಣ. ಏನಪ್ಪ ಅಂದ್ರೆ ಈಗ ಏನಪ್ಪ ಅಂದ್ರೆ ಸರ್ಕಲ್ ವಿಜ್ಞಾನಿಗೆ ಹೊಸದೊಂದು ಟ್ರೋಲ್ಗಳ ಮುಖಾಂತರ ಮತ್ತಷ್ಟು ಫೇಮ್ ಸಿಗಾಕತ್ತೈತೆ ಅಂತ. ಅದ್ರೊಳಗೆ ಮತ್ತೊಂದು ಹೇಳಿಕೆ ಕೊಡ್ತಾನೆ, ಚಡ್ಡಿ ಹಾಕ್ಕೊಳಕ್ ಬರಲಾರ್ದ್ರೆಲ್ಲ ನನ್ನ ಟ್ರೋಲ್ ಮಾಡ್ತಾರೆ, ಅವ್ರ ಚಡ್ಡಿ ಅವ್ರು ಸರಿಗೆ ಹಾಕ್ಕೊಳ್ಳಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಾನೆ. ಅಪ್ಪ ನಮ್ಮ ಚಡ್ಡಿಗಳು ಎಷ್ಟು ಅರ್ಧಾವ ಅನ್ನೋದು ನಮಗೆ ಗೊತ್ತೈತಿ, ನಮ್ಮ ಚಡ್ಡಿಗಳು ಎಷ್ಟು ಚಲೋ ಇದಾವೆ ಅನ್ನೋದು ನಮಗೆ ಗೊತ್ತೈತಿ, ನಮ್ಮ ಚಡ್ಡಿಗಳು ನಾವು ಎಲ್ಲಿ ತಗೋತೀವಿ ಅನ್ನೋದು ನಮಗೆ ಗೊತ್ತೈತಿ. ಸೊ ನಿನಗೆ ಯಾಕೆ ಬೇಕಪ್ಪ, ನಿನ್ನ ಚಡ್ಡಿ ಚಲೋ ಐತಿಲ್ಲೋ ನೋಡೋಕೋ, ನಮ್ಮ ಚಡ್ಡಿ ಬಗ್ಗೆ ಯಾಕೆ ಮಾತಾಡಕತ್ತೀವೋ ಹುಲಿ? ನಮ್ಮ ಚಡ್ಡಿ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ. ನಾವೆಲ್ಲ ನೀನು ಪೂರ ಚಡ್ಡಿ ಬಗ್ಗೆ ಕೇಳ್ತೀವಿ. ನಾವು ಚಡ್ಡಿ ಮತ್ತು ಅದ್ರ ಹೇಳಕ್ಕೆ ಬರಂಗ ನಮ್ಮದ್ರಾಗ ಹೆಣ್ಮಕ್ಳು ನೋಡ್ತಿರ್ತಾರ ಸುಮ್ಮದೀನಿ. ಇಲ್ಲಪ್ಪ ಒಂದೊಂದಾಗಿ ಕಡೆ ಕೇಳಬೇಡವ, ಮಾತಾಗಿರ್ಬೇಕು. ಇನ್ನೊಬ್ಬರು ಮನುಷ್ಯಗೆ ತೂತು ಬಿಡಂಗಿಡಬಾರ್ದು. ಇದು ಕರೆಕ್ಟಾಗಿ ನೆನಪಿಟ್ಕೊಂಡ್ಬಿಡು ನೀನು ಹುಲಿ. ನಿನ್ನ ಬಗ್ಗೆ ನಮಗೆ ಅಪಮಾನ ಭಾಳ ಅದ, ಪ್ರೀತಿನೂ ಭಾಳ ಅದ. ನೀ ವಿಲನ್ ಪಾತ್ರ ಬಿಟ್ಟು ಹೊರಗೆ ಬರ್ಬೇಕು ಅನ್ನೋದಷ್ಟೇ ನಮ್ಮ ಅಭಿಲಾಷೆ. ಮತ್ತು ಗಿಲ್ಲಿಯ ಅಭಿಮಾನಿಗಳ ಬಗ್ಗೆ, ಗಿಲ್ಲಿ ಬಗ್ಗೆ ಮಾತನಾಡುವ ಮುಂಚೆ ಒಂದು ಸ್ವಲ್ಪ ಕಟ್ಟೆಚ್ಚರ. ಯಾಕಪ್ಪ ಅಂದ್ರೆ ಇವು ಹುಲಿಗಳದಾವ, ಒಂದೊಂದು ಭರ್ಜರಿ ಹುಲಿಗಳು, ಒಂದೊಂದು ಅದ್ಭುತ ಹುಲಿಗಳು. ಏನಾರ ಟ್ರೋಲ್ ಕೈಯಾಗಿ ಸಿಕ್ಕಿಲ್ಲ ಅಲ್ಲೇದ ಸರಿ ಮಾಡಕ್ಕೆ ಬಂದು ಗಿಲ್ಲಿ ಅಭಿಮಾನಿಗಳ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ. ಅಷ್ಟೊಂದು ಪ್ರೀತಿ ನಿನಗೆ ಇದ್ದಿತ್ತಪ್ಪ ಅಂದ್ರೆ ಗಿಲ್ಲಿ ಮನೆಯೊಳಗಿದ್ದಾಗಲೇ ಓಟ್ ಹಾಕ್ರಂತ ನೀನು ಈ ಸಂಭಾಷಣೆ ಮುಖಾಂತರ ಒಂದು ವಿಡಿಯೋವನ್ನು ಮಾಡ್ತಿದ್ದೆ, ಅಥವಾ ನಿನ್ನ ಸ್ಟೋರಿ ಏನಾರ ಆಗ್ತಿದ್ದೆ. ಎಲ್ಲೂ ಹೇಳಿಲ್ಲ. ನೀನಲ್ಲ, ನಿನ್ನಂತರ 10 ಜನ, ನಿನ್ನಂತ ಎಲ್ಲ ವಿನೋಡಿ ಎಷ್ಟು ಮಂದಿ ಸೀಸನ್ ನಡೆದಾವ. ಈಗ 12 ಸೀಸನ್ ನಡೆದಾವಿಲ್ಲ, 13ನೇ ಸೀಸನ್ ನಡೆಯಕ್ಕೆ ಜೊತಿಲ್ಲ, 15 ಸೀಸನ್ ನಡೆಸಿಬಿಡ್ರಿ, 20 ಸೀಸನ್ ನಡೆಸ್ರಿ. ಅವಾಗ ಗೆದ್ದಂಥವ್ರದೇ ಒಂದು ಬಿಗ್ ಬಾಸ್ ನಡೆಸ್ರಿ. ಅವಸು ಮಂದಿಗೆ ಟಕ್ಕರ್ ಕೊಟ್ಟು ಚಕ್ಕರ್ ಮೇಲೆ ಚಕ್ಕರ್ ಹೊಡೆದು ಕಾಮಿಡಿ ಮೇಲೆ ಕಾಮಿಡಿ ಮಾಡಿ
ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ಮತ್ತೆ ಆ ಒಂದು ಸೀಸನ್ ಕೂಡ ವಿನ್ನರ್ ಸೀಸನ್ ಅಂತ ಒಂದು ಸೀಸನ್ ಮಾಡ್ರೆ ಆ ಸೀಸನ್ನು ಕೂಡ ಗೆಲ್ಲುವಂಥ ಶಕ್ತಿ ನಮ್ಮ ಗಿಲ್ಲಿ ನಟನೆಗೈತೆ, ನಮ್ಮ ಹಳ್ಳಿ ಹುಡುಗ ಪ್ರತಿಭೆಗೈತೆ. ಅದು ಅಂಥ ವ್ಯಕ್ತಿತ್ವದು, ಅದು ಅಂತಹ ಪ್ರತಿಭೆದ. ನಿಮ್ಮಂಥವ್ರು ಎಷ್ಟು ಮಂದಿ ವಿಲನ್ಗಳ ಆಟ, ಪುಂಗಿ ಆಟ ಆತನ ಮುಂದೆ ನಡೆಯಂಗಿಲ್ಲ, ಆತನ ಮುಂದೆ ಗೊತ್ತಾಗಂಗಿಲ್ಲ, ಅವೆಲ್ಲ ಆತ ಕೇರ್ ಮಾಡೋದೇ ಇಲ್ಲ. ಒಟ್ಟ ಏರ್ ಒಳಗೆ ಹೊಂಟು ಬಿಟ್ಟಿರ್ತಾನೆ, ಯಾರ್ದು ಕೇರ್ ಮಾಡಂಗಿಲ್ಲ ಅಂತ ಉಲಿಯೋದು. ಎಂತೆಂಥವ್ರು ಬಂದು ಪಳಗಿ ಬಿಟ್ಟಾರ, ನಿನ್ನಂಥವ್ರು ಏನೂ ಸಂಬಂಧ ಇಲ್ಲ. ನಿಜವಾಗ್ಲೂ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ನೀವು ಎಷ್ಟು ಸೀಸನ್ ಇರೋದ್ರೆ ಅಷ್ಟು ಸೀಸನ್ ಬಂದರೂ ಕೂಡ ಅವ ಗೆಲ್ಲೋದು. ಅಷ್ಟರ ಮಟ್ಟಿಗೆ ಪ್ರತಿಭೆ ಅದ, ಅಷ್ಟರ ಮಟ್ಟಿಗೆ ಗಾಂಭೀರ್ಯತನ ಅದ, ಗೆಲ್ಲುವಂಥ ಶಕ್ತಿ ಅದ, ಅದು ರಾಳಿಯನ್ನ ನಡುಗಿಸುವಂತಹ ಧೈರ್ಯ ಅದ. ಅದು ನಮ್ಮ ಹುಲಿ, ಅದು ನಮ್ಮ ಗಿಲ್ಲಿ, ಅದು ನಮ್ಮ ಹಳ್ಳಿ ಪ್ರತಿಭೆ, ಅದು ನಮ್ಮ ಮಂಡ್ಯದ ಗಂಡು, ಅದು ನಮ್ಮ ಮಂಡ್ಯದ ಹೈದ ಎನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಕತ್ತೀನಿ. ಅದ್ರ ಸಲುವಾಗಿ ಈಗ ನೀನು ಟ್ರೋಲಿಗೆ ಏನು ಈಡಾಕತ್ತಿ ಅದನ್ನು ಸರಿ ತೂಗಿಸ್ಬೇಕು. ಗಿಲ್ಲಿ ಅಭಿಮಾನಿಗಳಿಗೆ ಮತ್ತಷ್ಟು ಎದುರು ಹಾಕೊಂಡ್ಬಿಟ್ರೆ ನಾನು ಮತ್ತೆ ಟ್ರೋಲ್ ಆಗ್ತೀನಿ. ಸೊ ಹಂಗಾಗಿ ಗಿಲ್ಲಿ ಅಭಿಮಾನಿಗಳು ಮಾತಾಡೋದು ಬೇಡಪ್ಪ, ಅವನು ಎಲ್ಲಿ ಇಲ್ಲಿಗೆ ಜಗ್ಗಿ ಟ್ರೋಲ್ ಹಾಕತ್ತೀನಿ. ಈ ಪೇಮೆಂಟ್ ಕೊಟ್ಟಾರಂತೇಳಿ ಅವ್ರವ್ರ ಪರವಾಗಿ ಮಾತಾಡಿ ನನ್ನ ನೀ ತಿಂಡಿ ತೆಗಿಯಕತ್ತಾರ. ಈ ಗಿಲ್ಲಿ ಅಭಿಮಾನಿಗಳ ವಿರುದ್ಧ ಮಾತಾಡ್ಬಿಟ್ರು ಮತ್ತೆ ಅಲ್ಲೊಂದು ಕಿರಿಕಿರಿ ಯಾಕೆ ಬೇಕಾಗೈತೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಡಮಂತ ಕೊಟ್ಟಿದ್ದೀವಿ ಅಷ್ಟೇ. ನೀನು ಒಳ್ಳೆ ಮನಸ್ಸಿನಿಂದ ಯಾಕೆ ಈಗ ಆ್ಯಟಿಟ್ಯೂಡ್ ತೋರಿಸಿ ನೋಡಮ್ಮ, ಅವನೇನು ಬಾರಿ ಗೆದ್ದುಬಿಟ್ಟನ. ನಿಮಗೆಲ್ಲರಿಗೂ ಮೊದಲು ತಲೆಯಾಗಿತ್ತು, ಅಯ್ಯೋ ಇಂಥವು ಬಿಗ್ ಬಾಸ್ ಗೆದ್ದೋರ್ದು ಭಾಳ ಮಂದಿ ನಡೆಯಂಗಿಲ್ಲ, ನಮಗೆ ಗೊತ್ತದ, ನಾವು ನೋಡಿ ಇಂಥವಲ್ಲ ಎಸ್ ಬಿಗ್ ಬಾಸ್ ನಡೆದಿಲ್ಲ, ನಮಗೂ ಗೊತ್ತದ ಇದೇ ರೀತಿ ಫಸ್ಟಿಗೆ ಟ್ರೆಂಡ್ ಇರ್ತದೆ, ಆಮೇಲೆ ಬಿದ್ದೋತ್ತಂತ ತಿಳ್ಕೊಂಡು ಬಿಟ್ಟಿದ್ರಿ. ಆದರೆ ಗಿಲ್ಲಿ ಅಭಿಮಾನ ಇನ್ನು 10 ಸೀಸನ್ ಹಾಕಿ 20 ಸೀಸನ್ ನಡೆಸ್ರಿ, ಈ ಗಿಲ್ಲಿ ಅಭಿಮಾನ ಅಥವಾ ಗಿಲ್ಲಿಯ ಗತ್ತು ನಿಮಗೆ ಗೊತ್ತೇ ಇರ್ತದೆ. ಯಾಕಂದ್ರೆ ಈ ಟ್ರೆಂಡ್ ಹಿಂಗ ಉಳಿತೈತಿ. ಅವ ದೊಡ್ಡ ಸ್ಟಾರ್. ಈಗ ಏನಿವತ್ತು ಕರ್ನಾಟಕದೊಳಗೆ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಮಕಾಡೆ ಮಲಿಗೆ ಮಕ್ಕೊಂಡು ಬಿಟ್ಟಾರೆ. ಇವತ್ತು ಎಣ್ಣೆ ಹಾಕ್ಕೊಂಡು ಎಲ್ಲಿ ಮಕ್ಕೊಂಡಾರೋ ಗೊತ್ತಿಲ್ಲ, ಕೆಲವೊಬ್ರು ಎಲ್ಲಾರಂತಲ್ಲ. ಸೊ ನಮ್ಮ ಗಿಲ್ಲಿ ಮಾತ್ರ ಇನ್ನು ಫುಲ್ ಟ್ರೆಂಡಿಂಗ್ನೊಳಗದನ. ಇನ್ನು ಅವ ಒಂದು ಹೀರೋ, ಸಂಪೂರ್ಣ ಹೀರೋ ಆಗಿರುವಂಥ ಒಂದು ಸಿನಿಮಾ ಕೂಡ ಇನ್ನು ಹೊರಗೆ ಬಂದಿಲ್ಲ. ಆದರೂ ಗಿಲ್ಲಿ ಇವತ್ತು ಟ್ರೆಂಡಿಂಗ್, ಫುಲ್ ಸ್ಟಾರ್ ಮತ್ತು ದೊಡ್ಡ ಹೀರೋ. ಆದ್ರೆ ನೀವು ಎಷ್ಟು ಸೀಸನ್ ಮುಗ್ದವ, ನಿಮ್ಗೆ ಎಷ್ಟು ಸಿನಿಮಾ ಮಾಡಿರಿ, 2 ಸಿನಿಮಾಗಳು ಕೂಡ ಜನರಿಗೆ ಪರಿಚಯ ಇಲ್ಲ, ಹಂಗೆ ನೀವಾಗಿರಿ. ಸೊ ಹಂಗಾಗಿ ನಿಮಗೆ ಹೊಟ್ಟೆ ಉರಿ ಐತಿ, ಅದರ ಮುಖಾಂತರ ನೀವು ಹೇಳಿದ್ದಿಲ್ಲ, ಇವತ್ತು ಹೊಸದಾಗಿ ಹೇಳಕಚ್ಚಿ ಇರಲಿ, ಅದಕ್ಕೇನು ತೊಂದರೆ ಇಲ್ಲ. ಗಿಲ್ಲಿ ಬಗ್ಗೆ ಮಾತನಾಡಿದ್ದಕ್ಕಾಗಿ, ಗಿಲ್ಲಿಗೆ ಅಭಿಮಾನ ತಿಳಿಸಿದ್ದಕ್ಕಾಗಿ, ಗಿಲ್ಲಿ ಟ್ರೆಂಡಿಂಗ್ನೊಳಗಂತ ಶುಭಾಶಯ ಹಾರೈಸಿದ್ದಕ್ಕಾಗಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ನಮ್ಮಂಥ ಎಲ್ಲ ಗಿಲ್ಲಿ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳು. ಆದರೆ ಸಾಮಾನ್ಯ ಜನರು ಗಿಲ್ಲಿ ನಟನ ಹಂಗೆ ಆಗ್ಬೇಕಂತಿರಲ್ಲ. ಸೊ ಗಿಲ್ಲಿ ನಟನಿಗೆ ತೋರುವಂಥ ಗೌರವವನ್ನು ಸಾಮಾನ್ಯ ಜನರಿಗೂ ಕೂಡ ತೋರಿಸು. ಯಾಕೆ ತೋರ್ಸಂಗಿಲ್ಲ? ಅವ್ರಿಗೆ ಯಾರು ಗೊತ್ತು ಮಾಡ್ತಿ, ತಲೆ ಬೋಳಿಸ್ಕೊಳ್ಳಿ, ಬಾಚಣಿಕೆ ಬಾಚ್ಕೊಳ್ಳಿ, ಗಡ್ಡ ಬಿಟ್ಕೊಳ್ಳಿ, ಮೀಸೆ ಬೋಳಿಸ್ಕೊಳ್ಳಿ, ಯಾಕೆ ಮಾಡಕತ್ತಿ ಅದನ್ನ? ಗಿಲ್ಲಿ ಎಷ್ಟೇ ಅಭಿಮಾನಿ ಇವ್ರಿಗೆ ಬರ್ಬೇಕಲ್ಲ, ಇವ್ರಿಗೂ ಒಳ್ಳೆ ಗೌರವ ಕೊಡು, ಇವ್ರಿಗೂ ಒಳ್ಳೊಳ್ಳೆ ಟಾಸ್ಕ್ ಕೂಡ. ಅದು ಬಿಟ್ಟು ಏನು ರೌಡಿಸಮ್, ಎಲ್ಲ ಕಡೆ ಬರೀ ರೌಡಿಸಮ್ ತೋರಿಸೋದು ಬಿಟ್ಟು ಬಿಡೋ. ಈ ಗಿಲ್ಲಿಗೆ ಹೆಂಗೆ ಮಾತಾಡಿ ಹಂಗ ಗೌರವಯುತವಾಗಿ ಅಷ್ಟೇ ಮಾನವೀಯತೆಯಿಂದ ಸಾಮಾನ್ಯ ಜನರಿಗೂ ಕೂಡ ತೋರಿಸು. ನಿನ್ನ ವ್ಯಕ್ತಿತ್ವವನ್ನು ತೋರಿಸಿ ವ್ಯಕ್ತಿತ್ವದ ಮೂಲಕ ದೊಡ್ಡವನಾಗೋ. ಬರೀ ಅಲ್ಲಿ ಆಟ ಆಡೋದ್ರ ಮುಖಾಂತರ ದೊಡ್ಡವನಾಗಿದ್ದಲ್ಲ. ಬಿಗ್ ಬಾಸ್ ಈ ಸೀಸನ್ ಬಂದ್ಬಿಟ್ರೆ ದೊಡ್ಡವನಲ್ಲ, ಬಿಗ್ ಬಾಸ್ನೊಳಗೆ ವಿಲನ್ ಪಾತ್ರ ಮಾಡಿಬಿಟ್ರೆ ದೊಡ್ಡವನಲ್ಲ, ಸಿನಿಮಾದೊಳಗೆ ವಿಲನ್ ಮಾಡಿಬಿಟ್ರೆ ದೊಡ್ಡವನಲ್ಲ. ಜನರ ನಿಜ ಜೀವನದಲ್ಲಿ ವ್ಯಕ್ತಿತ್ವದ ಮೂಲಕ ಜನರ ಮನೆ ಮಾತಾಗುವಂಥವನು ನಿಜವಾದ ಹೀರೋ, ನಿಜವಾದ ಕಲೆಗಾರ, ನಿಜವಾದ ಪ್ರತಿಭೆ, ನಿಜವಾದ ಕಲಾವಿದ. ಅವನು ನಿಜವಾಗಿರ್ತಕ್ಕಂಥ ವ್ಯಕ್ತಿ. ಸುಮ್ಮನೆ ವಿಲನ ಪಾತ್ರ ಮಾಡಿ 2 ಸಿನಿಮಾ ಮಾಡಿಬಿಟ್ರೆ ದೊಡ್ಡ ಲೆಕ್ಕಕ್ಕೆ ಮಾತಾಡಿಬಿಟ್ರೆ, ಇಲ್ಲ ಅಗ್ನಿ ಪರೀಕ್ಷೆ ಜಡ್ಜ್ ಆಗಿಬಿಟ್ರೆ ದೊಡ್ಡ ಮನುಷ್ಯ ಆಗೋದಿಲ್ಲ. ಗಿಲ್ಲಿ ಹಂಗ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಗಿಲ್ಲಿಯ ಥರ ದೊಡ್ಡ ವ್ಯಕ್ತಿತ್ವ ಇರಬೇಕು, ಗಿಲ್ಲಿ ಹಂಗ ಮಾತುಗಾರಿಕೆ ಇರಬೇಕು, ಗಿಲ್ಲಿ ಹಂಗ ಕರುಣಾ ಮನೋಭಾವ ಇರಬೇಕು, ಗಿಲ್ಲಿ ಹಂಗ ವ್ಯಕ್ತಿತ್ವದೊಳಗ ಮಾನವೀಯತೆಯ ಮನುಷ್ಯನಾಗಬೇಕು. ಸೊ ಅವಾಗ ಮಾತ್ರ ಗಿಲ್ಲಿ ಅಂತ ವ್ಯಕ್ತಿತ್ವ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಗಿಲ್ಲಿ ಯಾವತ್ತಿಗೂ ಟ್ರೆಂಡ್ ಒಳಗಿರ್ತಾನ. ಗಿಲ್ಲಿಗೆ ಯಾವತ್ತಿದ್ರೂ ಅಭಿಮಾನ ಕಡಿಮೆ ಆಗೋದಿಲ್ಲ, ಯಾವತ್ತಿದ್ರೂ ಗಿಲ್ಲಿಗೆ ಹೆಚ್ಚಾಗ್ತಾನೆ ಇರ್ತದೆ ಅಭಿಮಾನ. ಇನ್ನು ಸಿನಿಮಾ ನೋಡೋ ದೊಡ್ಡ ಮಟ್ಟಿಗೆ ರುಚಿಗೆ ಬಸಿ ಸಕ್ಸಸ್ ಮಾಡ್ತೀವಿ. ಸಿನಿಮಾ ಪಳಾರ್ ಸಿನಿಮಾ ಬರಕಚ್ಚೈತೆ, ಅದ್ರ ಜೊತೆ 2ನೇ ಸಿನಿಮಾ ಕೂಡ ಅಲೌನ್ಸ್ ಆಗಿಬಿಟ್ಟೈತೆ. ಲವ್ ಯು ಗಿಲ್ಲಿ ಅನ್ನುವಂಥ 2ನೇ ಸಿನಿಮಾ ಕೂಡ ಅಲೌನ್ಸ್ ಆಗಿಬಿಡ. ಸೊ ಹಂಗಾಗಿ ಗಿಲ್ಲಿ ಅಭಿಮಾನ ಯಾವತ್ತಿಗೂ ಕಡಿಮೆ ಆಗಲ್ಲ. ಕಡಿಮೆ ಆಗಕ್ಕೆ ಈ ಅಭಿಮಾನಿಗಳು ಯಾವತ್ತಿಗೂ ಕೂಡ ಬಿಡಲ್ಲ ಅಂತ ತಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ವಿನಯ್ ಗೌಡ ಅವರೇ, ನಿಮಗೆ ಶುಭವಾಗಲಿ. ಇಂತಹ ವ್ಯಕ್ತಿತ್ವವನ್ನು ಹೊರಗೆ ತೊಗೊಂಬರ್ರಿ, ವಿಲನ್ ಪಾತ್ರ ಬಿಟ್ಟು ಬಿಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳಕತ್ತೀವಿ. ಮತ್ತೇನಿಲ್ಲ. ಗಿಲ್ಲಿ ಅಭಿಮಾನಿಗಳ ಬಗ್ಗೆ, ಗಿಲ್ಲಿಯ ಬಗ್ಗೆ ಮಾತನಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಮಾತಾಡ್ರಿ, ಬೇಕಾಬಿಟ್ಟು ಮಾತಾಡ್ಬಿಡ್ರಿ, ಮನಸ್ಸಿಂದ ಒಪಿನಿಯನ್ ಕೊಡ್ರಿ. ನೀವು ಹೇಳಿದ್ದು ನೋಡಿದ್ರೆ ನನಗೇನು ಮನಸ್ಸಿನಿಂದ ಒಪಿನಿಯನ್ ಕೊಟ್ಟಿರಿ ಅಂತ ಅನ್ನಂಗೆ ಆಗಲಿಲ್ಲ. ಸೊ ಇರಲಿ, ಪರವಾಗಿಲ್ಲ. ಆದರೂ ಕೂಡ ತಮಗೆ ಧನ್ಯವಾದಗಳು. ಇದ್ರ ಬಗ್ಗೆ ಮತ್ತೊಂದು ವಿಚಾರ ಇಲ್ಲ. ಈಗ ಅಗ್ನಿ ಪರೀಕ್ಷೆ ವಿಚಾರಕ್ಕೆ ಮಾತಾಡೋಣ, ಅಲ್ಲಿ ಒಳ್ಳೊಳ್ಳವರಿಗೆ ಅವಕಾಶ ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಕತ್ತೀನಿ. ಇದ್ರ ಬಗ್ಗೆ ನಿಮಗೆ ಏನಿಸ್ತದೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.